ಇನ್ನು ಮೂಡಾ ಸೈಟ್ ಹಂಚಿಕೆ ವಿವಾದ ಮತ್ತೆ ವಾಲ್ಮೀಕಿ ನಿಗಮದ ಹಗರಣ ಇವೆರಡೂ ಕೂಡ ರಾಜ್ಯ ಸರ್ಕಾರದ ಕೊರಳಿಗೆ ಬಿಗಿದಿರುವಂತಹ ಹಗ್ಗಗಳು. ಇವುಗಳನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ರಾಜೀನಾಮೆ ಪಕ್ಕಾ ಅಂತ ಹೇಳ್ತಿದ್ದಾರೆ. ಈ ಮಾತುಗಳಿಗೆ ಡೋಂಟ್ ಕೇರ್ ಎನ್ನುತ್ತಲೇ ನಾನು ಗೆಲ್ತೀನಿ ಅಂತ ಸಿದ್ದರಾಮಯ್ಯ ವಿಶ್ವಾಸದಲ್ಲಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ಮಾಡುವುದಿಲ್ಲ, ಮುಂದೆಯೂ ಮಾಡಲ್ಲ. ನಾನು ತಪ್ಪು ಮಾಡಿಲ್ಲ, ಮಾಡಲು ಇಲ್ಲ, ಮುಂದೆನೂ ಮಾಡಲ್ಲ. ನನಗೆ ನ್ಯಾಯ ಸಿಗುವ ವಿಶ್ವಾಸವಿದೆ ಎಂದ ಸಿಎಂ ಸಿದ್ದರಾಮಯ್ಯ. ನಾನು ತಪ್ಪು ಮಾಡಿಲ್ಲ, ಮುಂದೆಯೂ ಮಾಡಲ್ಲ. ನನಗೆ ನ್ಯಾಯ ಸಿಗುವ ವಿಶ್ವಾಸ ಇದೆ. ಇದು ಮೂಡಾ ಪ್ರಕರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಆಡ್ತಾ ಇರುವ ಮಾತು. ನಿನ್ನೆಯಷ್ಟೇ ವಿಚಾರಣೆ ಮುಗಿಸಿದ ಹೈಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ. ಇಡೀ ರಾಜ್ಯ ರಾಜಕಾರಣದ ಚಿತ್ತ ಕೋರ್ಟ್ ಅದೇನು ತೀರ್ಪನ್ನ ಕೊಡುತ್ತೋ ಅನ್ನೋದರ ಮೇಲೆ ನೆಟ್ಟಿದೆ. ಹೀಗಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಫುಲ್ ವಿಶ್ವಾಸದಲ್ಲಿದ್ದಾರೆ. ನನ್ನ ಮೇಲೆ ಸುಳ್ಳುಗಳ ಆರೋಪನೆ ಮಾಡ್ತಾರೆ. ನಮಗೆ ಈ ನೆಲದ ಕಾನೂನು ಬಗ್ಗೆ ಗೌರವ ಇದೆ, ಕೋರ್ಟ್ನಲ್ಲಿ ತೀರ್ಪುಗಳ ಬಗ್ಗೆ ಗೌರವ ಇದೆ, ನ್ಯಾಯ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ನಾನು ತಪ್ಪು ಮಾಡಿಲ್ಲ, ಮಾಡಲು ಇಲ್ಲ, ಮುಂದೆನೂ ಮಾಡಲ್ಲ. ನಾನು ಮಂತ್ರಿಯಾಗಿ 40 ವರ್ಷ ಆಯ್ತು. ಸಿಎಂ ಸಿದ್ದರಾಮಯ್ಯ ವಿಶ್ವಾಸಕ್ಕೆ ಸಚಿವರ ಬಲ ಕೂಡ ಇದೆ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ಅನೇಕ ನಾಯಕರು ಇವತ್ತು ಕಾವೇರಿ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಿದ್ದಾರೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ತಾವು ಭದ್ರ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಬಿಜೆಪಿ ನಾಯಕರು ಸಿಎಂ ರಾಜೀನಾಮೆ ಫಿಕ್ಸ್ ಅನ್ನೋ ದಾಟಿಯಲ್ಲೇ ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳ್ತಾರೆ ಅವರು. ಆಯ್ತಪ್ಪ, ಇದು ನನ್ನ ವಿರುದ್ಧ ಆಕತ್ ತೀರ್ಪು, ನಾನು ರಾಜೀನಾಮೆ ಕೊಟ್ಟು ಹೋಗಿ ಅಂತ ಯಾವ ಮುಖ್ಯಮಂತ್ರಿನೂ ಹೇಳೋದಿಲ್ಲ, ತಿಳ್ಕೊಂಬಿಡ್ರಿ. ಅದೇ ಅಲ್ಲಿ ರಾಜೀನಾಮೆ ಕೊಡೋರಿಗೆ ಅದು ಆ ರೀತಿ ಹೇಳಬೇಕು, ಹೇಳ್ತಾರೆ ಅಷ್ಟೇ. ಮನೆಗೆ ಏನು ಹಣೆ ಬರಾಕದೆ ಅಲ್ಲೇ ಎತ್ಕೊಂಡ್ರಿ. ಅದು ಇನ್ನೊಂದು 2 ದಿನ ಬಿಟ್ಟು ನೋಡಕತ್ತೀರಿ ಏನಂತ, ಒಂದು 2 ದಿವಸ ನೋಡ್ರಿ. ನಾನು ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿ ಇಚ್ಛಾ ಪಡ್ತಿರ್ತೀನಿ, ನಾನು ಆಗ್ತೀನಿ. ಈಗ ಅದು ಅವನು ನಾ ಮುಂದುವರಿತೀನಿ ಅಂತ ಹೇಳ್ಯಾರ, ಆಶೆ ಅಷ್ಟೇ ವರಿತಾರ. ಅವ್ರು ಒಡ್ಲಕ್ಕೆ ಆಗೋದಿಲ್ರಿ, ಬಂದದ ಕಾಲ ಕಡೆಗೆ. ಸಿಎಂ ಪತ್ನಿ ಹೇಳಿದ್ದು 13 ಸೈಟ್, ಖಾತೆ ಮಾಡಿಕೊಟ್ಟಿದ್ದು 14 ಸೈಟ್. ರಾಜಕೀಯ ನಾಯಕರ ಬಡಿದಾಟ ಜೋರಾಗಿ ಇರುವಾಗಲೇ ಮೂಡಾದ ಮತ್ತೊಂದು ಹಗರಣ ಹೊರಬಿದ್ದಿದೆ. ಸಿಎಂ ಸಿದ್ದರಾಮಯ್ಯರ ಪತ್ನಿ 13 ಸೈಟ್ ಕೇಳಿದ್ರೆ ಮೂಡಾ ಪ್ರತಿಯಾಗಿ 14 ಸೈಟ್ಗಳ ಖಾತೆ ಮಾಡಿಕೊಟ್ಟಿದ್ಯಂತೆ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಬದಲಾಗಿ ಸಿಎಂ ಖಾಸಗಿ ಆಪ್ತ ಸಹಾಯಕ ಪತ್ರ ಬರೆದಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ರಾಜ್ಯಪಾಲರಿಗೆ ಮತ್ತೊಂದು ದೂರು ಕೊಟ್ಟ ಬಿಜೆಪಿ. ಮೂಡಾಸ್ತ್ರ ಮಾಸುವ ಮುನ್ನವೇ ಬಿಜೆಪಿ ನಾಯಕರು ವಾಲ್ಮೀಕಿ ನಿಗಮದಲ್ಲಿನ ಹಗರಣದ ಮತ್ತೊಂದು ಬಾಣ ಬಿಟ್ಟಿದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಮತ್ತೊಂದು ದೂರು ಕೊಟ್ಟಿದ್ದಾರೆ. ಮಾಜಿ ಸಚಿವ ಅರವಿಂದ ಲಿಂಬಾವಳಿ ನೇತೃತ್ವದ ನಿಯೋಗ ಅರ್ಜಿ ಸಲ್ಲಿಸಿದೆ. ಈ ಹೊತ್ತಲ್ಲೇ ಸಿಎಂ ತಲೆದಂಡ ಖಚಿತ ಅಂತ ಪ್ರತಾಪ್ ಸಿಂಹ ಭವಿಷ್ಯ ನುಡಿದಿದ್ದಾರೆ. ಮಾನ್ಯ ರಾಜ್ಯಪಾಲರಿಗೆ ವಿನಂತಿ ಮಾಡ್ಕೊಂಡಿವಿ, ಇದು ಕ್ರಿಮಿನಲ್ ಅಫೆನ್ಸ್ ಆಗ್ತದೆ. ಅದ್ಮ್ಯಾಗ ಮಾನ್ಯ ರಾಜ್ಯಪಾಲರು ಸರ್ಕಾರದ ಏನು ಇದ್ರ ಬಗ್ಗೆ ಇರುವಂಥ ಮಾಹಿತಿ ತಗೊಂಡು ಕ್ರಮ ತಗೋಬೇಕಂತ ವಿನಂತಿ ಮಾಡ್ತಾರೆ. ಎನಿ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ಗೆ ಫೈನಾನ್ಸ್ ಮಿನಿಸ್ಟ್ರು ತಲೆದಂಡ ಆಗಲೇಬೇಕಾಗುತ್ತೆ. ಫೈನಾನ್ಸ್ ಸೆಕ್ರೆಟರಿ, ಚೀಫ್ ಮಿನಿಸ್ಟರು ಮತ್ತು ಚೀಫ್ ಸೆಕ್ರೆಟರಿಗೆ ಈಗ ಆಲ್ರೆಡಿ ನೋಟಿಸ್ ಹೋಗಿರೋದ್ರಿಂದ ಅವರು ಈ ಪ್ರಕರಣದಲ್ಲಿ 100% ಸಿಗ್ತಾರೆ. ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ, ಅನಿವಾರ್ಯತೆ ಅವರಿಗೆ ಎದುರಾಗುತ್ತೆ. ಹೀಗೆ ಬಿಜೆಪಿ ನಾಯಕರು ಒಂದರ ಮೇಲೊಂದು ಬಾಣ ಬಿಡ್ತಾ ಇದ್ರೆ ಕಾಂಗ್ರೆಸ್ ಕೈಕಟ್ಟಿ ಸುಮ್ಮನೆ ಕುಳಿತಿಲ್ಲ. ಬದಲಿಗೆ ಬಿಜೆಪಿ ಕಾಲದ 21 ಹಗರಣ ಬೆನ್ನು ಬಿದ್ದಿದೆ. ತನಿಖೆಗಾಗಿ ರಚನೆ ಮಾಡಿರುವ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ನಡೆದಿದೆ. ಹಗರಣಗಳ ತನಿಖೆ ಮತ್ತು ವರದಿ ಅದ್ಯಾವ ಹಂತದಲ್ಲಿದೆ ಅನ್ನೋದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ನನಗೇನು ಆಗಲ್ಲ ಅಂತ ಮಾಗಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.